ಭಾರತದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋತ್ಬಿಡುತ್ತೆ ಟೀಮ್ ಇಂಡಿಯಾ. ಅದಾದ ನಂತರ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಅದು ಕೂಡ ಸೋತ್ ಹೋಗುತ್ತೆ ಟೀಮ್ ಇಂಡಿಯಾ. ಹಾಗಾಗಿನೇ ಬಿಸಿಸಿಐ ಇಲ್ಲಿ ಚಾಟಿ ಏಟನ್ನ ಕೊಡೋದಕ್ಕೆ ಮುಂದಾಗಿದೆ ಟೀಮ್ ಇಂಡಿಯಾ ಪ್ಲೇಯರ್ಗಳಿಗೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಎಷ್ಟೋ ಹುಡುಗರಿಗೆ ಟೀಮ್ ಇಂಡಿಯಾ ಸೇರಬೇಕು, ದೊಡ್ಡ ಕ್ರಿಕೆಟರ್ ಆಗಬೇಕು ಅನ್ನೋ ಕನಸಿರುತ್ತೆ. ಇದರ ಜೊತೆಗೆ ಈಗ ಅದೇ ರೀತಿಯಾಗಿ ಕಷ್ಟಪಟ್ಟು ಕ್ರಿಕೆಟ್ಗೆ ಸೇರಿರ್ತಾರೆ, ಟೀಮ್ ಇಂಡಿಯಾ ಆಟಗಾರರು ಕೂಡ ಆಗಿರ್ತಾರೆ. ಆದರೆ ಅವರಿಂದ ತಂಡಕ್ಕೆ ಒಂದು ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆ ಏನಾದರೂ ಸುಳ್ಳಾಗಿಬಿಟ್ರೆ ಅವರನ್ನು ತಂಡದಿಂದ ಹೊರಗಿಡುವಂಥ ಕೆಲಸ ಆಗುತ್ತೆ. ಅದೇ ರೀತಿಯಾಗಿ ಈಗ ಟೀಮ್ ಇಂಡಿಯಾದ ಆಟಗಾರರ ಪರಿಸ್ಥಿತಿ ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನು ಕೂಡ BCCI ವಿಧಿಸಿದೆ ಟೀಮ್ ಇಂಡಿಯಾ ಆಟಗಾರರ ಮೇಲೆ. ಎಷ್ಟು ದಿನಗಳ ಕಾಲ ಅಷ್ಟು ದೊಡ್ಡ ಮಟ್ಟದ ಷರತ್ತುಗಳನ್ನು ವಿಧಿಸಿರಲಿಲ್ಲ. ಯಾಕೆ ಅಂತ ಹೇಳಿದರೆ ಟೀಮ್ ಇಂಡಿಯಾ ತುಂಬ ಚೆನ್ನಾಗಿ ಸಾಧನೆ ಮಾಡ್ಕೊಂಡು ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನದ ಕ್ರಿಕೆಟ್ ನೋಡ್ತಾ ಇದ್ದರೆ ಭಾರತದಲ್ಲೇ ನ್ಯೂಜಿಲೆಂಡ್ ವಿರುದ್ಧ ಸರಣಿ ಸೋತ್ಬಿಡುತ್ತೆ ಟೀಮ್ ಇಂಡಿಯಾ. ಅದಾದ ನಂತರ ಆಸ್ಟ್ರೇಲಿಯಾ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ಅದು ಕೂಡ ಸೋತ್ ಹೋಗುತ್ತೆ ಟೀಮ್ ಇಂಡಿಯಾ. ಹಾಗಾಗಿ BCCI ಈಗ ಆಟಗಾರರ ಮೇಲೆ ಒಂದಿಷ್ಟು ಷರತ್ತುಗಳನ್ನು ವಿಧಿಸಿದೆ. ಹಾಗಾದರೆ ಆ ಷರತ್ತುಗಳು ಏನೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ ಟೀಮ್ ಇಂಡಿಯಾ ಎಷ್ಟು ಬಲಿಷ್ಠವಾಗಿದೆ ಅಂತ ಹೇಳಿ. ಆದರೆ ಅದೃಷ್ಟ ಈ ಬಾರಿ ಕೈ ಹಿಡಿದಿಲ್ಲ, ಭಾರತ ತಂಡದ ಆಟಗಾರರ ವಿರುದ್ಧನೇ ಹೋಗ್ತಾ ಇದೆ. ಹಾಗಾಗಿನೇ BCCI ಇಲ್ಲಿ ಚಾಟಿ ಏಟನ್ನ ಕೊಡೋದಕ್ಕೆ ಮುಂದಾಗಿದೆ ಟೀಮ್ ಇಂಡಿಯಾ ಪ್ಲೇಯರ್ಗಳಿಗೆ. ಬಹಳ ಪ್ರಮುಖವಾಗಿ ಈಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲೇ ಇರಲಿಲ್ಲ. ರೋಹಿತ್ ಶರ್ಮಾ ಕೊನೆಯ ಮ್ಯಾಚ್ ಅಂದರೆ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲಿ ಕೊನೆಯ ಟೆಸ್ಟ್ನಿಂದ ಹೊರಗೆ ಉಳಿದು ಬಿಡ್ತಾರೆ, ಅದು ಕೂಡ ಟೀಮ್ ಕ್ಯಾಪ್ಟನ್ ಆಗಿ. ಎಂಥ ಅವಮಾನ ಇಡೀ ಜಗತ್ತಿನ ಕ್ರಿಕೆಟ್ನಲ್ಲಿ. ರೋಹಿತ್ ಶರ್ಮಾ ಅವರಿಗೆ ಇರುವಂಥ ಗೌರವ ಎಷ್ಟಿದೆ ಎಲ್ರಿಗೂ ಕೂಡ ಗೊತ್ತಿರೋದೆ. ಆದರೆ ರೋಹಿತ್ ಶರ್ಮಾನೇ ಟೀಮ್ ಇಂಡಿಯಾದಿಂದ ಹೊರಗೆ ಉಳಿದು ಬಿಟ್ಟರು. ಇದೆಲ್ಲ ನೋಡಿ ಈಗ BCCI ಒಂದು ನಿರ್ಧಾರಕ್ಕೆ ಬಂದಿದೆ. ಒಂದಿಷ್ಟು ಪ್ರಮುಖವಾದಂಥ ನಿರ್ಧಾರಗಳನ್ನು ಮಾಡಿದೆ ಮತ್ತು ಪ್ರಮುಖವಾದಂಥ ಷರತ್ತುಗಳನ್ನು ಕೂಡ ಟೀಮ್ ಇಂಡಿಯಾಗೆ BCCI ವಿಧಿಸಿರೋದು. ಹಾಗಾದರೆ ಯಾವೆಲ್ಲ ಷರತ್ತುಗಳನ್ನು ವಿಧಿಸಿದೆ ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ, ಮೊದಲಿಗೆ ಎಲ್ಲ ಆಟಗಾರರು ಇನ್ನು ದೇಸಿ ಕ್ರಿಕೆಟ್ ಆಡೋದು ಕಡ್ಡಾಯ. ಇದು ಭಾಳ ಪ್ರಮುಖ. ದೇಸಿ ಕ್ರಿಕೆಟ್ನ ಆಡಲೇಬೇಕಾಗುತ್ತೆ. ಮುಂಚೆ ಎಲ್ಲ ಅಂದರೆ ಇಂಟರ್ನ್ಯಾಷನಲ್ ಟೀಮ್ಗೆ ಆಯ್ಕೆ ಆಗುವಂಥ ಅಥವಾ ನ್ಯಾಷನಲ್ ಟೀಮ್ಗೆ ಆಯ್ಕೆ ಆಗೋದಕ್ಕಿಂತ ಮೊದಲು ಎಲ್ಲ ಪ್ಲೇಯರ್ಗಳು ಕೂಡ ರಣಜಿ ಆಡಿರ್ತಾರೆ. ಕೆಲವೊಂದಿಷ್ಟು ವಿಜಯ್ ಹಜಾರೆ ಟ್ರೋಫಿ ಈ ರೀತಿಯಾದಂಥ ದೇಸಿ ಕ್ರಿಕೆಟ್ಗಳಲ್ಲಿ ವಹಿಸಿರ್ತಾರೆ. ಅದಾದ ನಂತರ ಅವರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅವರನ್ನು ತಂಡಕ್ಕೆ ಕಾಲ್ ಮಾಡ್ತಾರೆ. ಆ ರೀತಿಯಾದಂಥ ಪ್ರಕ್ರಿಯೆ ಮೊದಲಿನಿಂದಲೂ ಕೂಡ ಇದೆ. ಆದರೆ ಇತ್ತೀಚೆಗೆ ಸ್ಟಾರ್ಸ್ಗಳು ಅಂತ ಏನು ಆಗ್ಬಿಟ್ಟಿರ್ತಾರಲ್ಲ, ಈಗ ರೋಹಿತ್ ಶರ್ಮಾ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ರವೀಂದ್ರ ಜಡೇಜಾ, ಇಂಥವರಿಗೆ ದೇಸಿ ಕ್ರಿಕೆಟ್ ಆಡೋದಕ್ಕೆ ಎಲ್ಲೋ ಒಂದು ಕಡೆ ಹೋಗ್ತಾ ಇರಲಿಲ್ಲ. ಫಾರ್ಮ್ನಲ್ಲಿ ಇಲ್ಲ ಅಂದರೂ ಕೂಡ ಅವರು ದೇಸಿ ಕ್ರಿಕೆಟ್ಗೆ ಹೋಗ್ತಾ ಇರಲಿಲ್ಲ. ಆದರೆ ಈಗ ಹೋಗಲೇಬೇಕು. ಅದು ರೋಹಿತ್ ಶರ್ಮಾನೇ ಆಗಲಿ ಅಥವಾ ವಿರಾಟ್ ಕೊಹ್ಲಿನೇ ಆಗಲಿ, ಇನ್ಯಾರೇ ಆಗಲಿ, ಫಾರ್ಮ್ನಲ್ಲಿ ಇಲ್ಲ ಅಂತ ಅಂದರೆ ದೇಸಿ ಕ್ರಿಕೆಟ್ ಆಡಲೇಬೇಕು ಅನ್ನೋದನ್ನು ರೂಲ್ಸ್ ಮಾಡಿದೆ BCCI. ಇನ್ನು ವಿದೇಶಿ ಪ್ರವಾಸದ ವೇಳೆ ಪತ್ನಿ ಕುಟುಂಬಸ್ಥರ ಜೊತೆಗೆ ಇರೋದಕ್ಕೆ ಕಾಲಮಿತಿ ಇದೆ. ಎಲ್ಲೊಂದು ಕಡೆ ನೀವು ಗಮನಿಸಿರ್ತೀರಿ, ವಿದೇಶಕ್ಕೆ ಟೂರ್ನಿ ಆಡೋದಕ್ಕೂ ಹೋದಂಥ ಸಂದರ್ಭದಲ್ಲಿ ಆಟಗಾರರು ತಮ್ಮ ಪತ್ನಿ ಜೊತೆಗೆ ತಮ್ಮ ಕುಟುಂಬಸ್ಥರನ್ನು ಕರ್ಕೊಂಡು ಹೋಗ್ತಾರೆ. ಅವರ ಜೊತೆಗೇನೆ ವಾಸ್ತವ್ಯವನ್ನು ಹೂಡ್ತಾರೆ. ಅದೇನಾಗುತ್ತೆ, ಆಟದ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿನೇ BCCI ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಈ ಕರ್ಕೊಂಡು ಬನ್ನಿ, ಬೇಡ ಅಂತ ಇಲ್ಲ, ಆದರೆ ಎಷ್ಟು ಅವಧಿ ಇರಬೇಕು ಅನ್ನೋದನ್ನು ಕೂಡ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಹೇಳಿ BCCI ಭಾಳ ಸ್ಪಷ್ಟವಾಗಿ ಹೇಳಿದೆ. ಅದಾದ ನಂತರ ಸರಣಿ ವೇಳೆ ಆಟಗಾರರ ವೈಯಕ್ತಿಕ ಮ್ಯಾನೇಜರ್ ಮತ್ತು ಶ್ರಫ್ಗೆ ಅವಕಾಶ ಇಲ್ಲ. ಈ ವೈಯಕ್ತಿಕ ಮ್ಯಾನೇಜರ್ಗಳನ್ನು ಕೆಲವೊಂದಿಷ್ಟು ಪ್ಲೇಯರ್ಗಳು ಕರ್ಕೊಂಡು ಹೋಗ್ತಾರೆ. ಅದು ಕೂಡ ಈ ಸ್ಟಾರ್ ಪ್ಲೇಯರ್ಗಳು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಂಥವ್ರು ಮಾತ್ರ ಕರ್ಕೊಂಡು ಹೋಗ್ತಾರೆ ಬೇರೆ ಬೇರೆ ವಿಚಾರಗಳಿಗೆ. ಜೊತೆಗೆ ಶೆಫ್ನು ಕೂಡ ಕರ್ಕೊಂಡು ಹೋಗ್ತಾರೆ, ಅಡುಗೆ ಭಟ್ರನ್ನು. ಯಾಕೆ ಅಂತ ಹೇಳಿದರೆ ವಿದೇಶಿ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾ ಇರಲ್ಲ. ಹಾಗಾಗಿನೇ ಭಾಳ ಪ್ರಮುಖವಾಗಿ ಶೆಫ್ ಬೇಕೇ ಬೇಕು ಅಂತ ಹೇಳಿ ಮನವಿ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಆದರೆ ಇನ್ನು ಮುಂದೆ ಶೆಫ್ಗೂ ಅವಕಾಶ ಇರೋದಿಲ್ಲ, ಮ್ಯಾನೇಜರ್ಗೂ ಅವಕಾಶ ಇರೋದಿಲ್ಲ. ಜೊತೆಗೆ ತಂಡದ ತರಬೇತಿ ಶಿಬಿರದಿಂದ ಬೇಗನೆ ನಿರ್ಗಮಿಸುವಂತಿಲ್ಲ. ಅಭ್ಯಾಸವನ್ನು ಮಾಡ್ತಾ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಕೆಲವರು ಬೇಕಾಬಿಟ್ಟಿ ಬರ್ತಾರೆ ಹೋಗ್ತಾರೆ, ಅದೆಲ್ಲ ನಡೆಯಲ್ಲ. ಇನ್ನು ಮುಂದೆ ಭಾಳ ಶಿಸ್ತಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಇಲ್ಲ ಅಂತ ಅಂದರೆ ಅವರನ್ನು ಸುಮ್ಮನೆ ಬಿಡಲ್ಲ BCCI. ಇನ್ನು ಸರಣಿ ಅಥವಾ ಟೂರ್ನಿ ವೇಳೆ ವೈಯಕ್ತಿಕ ಜಾಹೀರಾತು, ಶೂಟಿಂಗ್ ಬ್ಯಾನ್.
ಈಗ ಬಹಳ ಪ್ರಮುಖವಾದಂಥ ಸರಣಿಗಳು ನಡೀತಾ ಇರ್ತವೆ, ಟೂರ್ನಿಗಳು ಆರಂಭ ಆಗಿರ್ತವೆ. ಅದರ ನಡುವೆ ಕೆಲವೊಂದಿಷ್ಟು ಸ್ಟಾರ್ ಆಟಗಾರರು ಏನು ಮಾಡ್ತಾರೆ, ಈ ಜಾಹೀರಾತು ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾರೆ. ಅದಕ್ಕೆಲ್ಲ ಇನ್ನು ಮುಂದೆ ಅವಕಾಶ ಇರೋದಿಲ್ಲ. ಇನ್ನು ವಿದೇಶ ಪ್ರವಾಸ ವೇಳೆ ಕೊಂಡೊಯ್ಯುವ ಲಗೇಜ್ ತೂಕಕ್ಕೂ ಕೂಡ ಮಿತಿಯನ್ನು ವಿಧಿಸಲಾಗಿದೆ. ವಿದೇಶಕ್ಕೆ ಪ್ರವಾಸಕ್ಕೇನು ಹೋಗ್ತಾ ಇರ್ತಾರಲ್ಲ ಟೀಮ್ ಇಂಡಿಯಾ ಆಟಗಾರರು, ಲಗೇಜ್ ಸಿಕ್ಕಾಪಟ್ಟೆ ತೆಗೆದುಕೊಂಡು ಹೋಗೋ ಆಗಿಲ್ಲ. ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತೆಗೆದುಕೊಂಡು ಹೋಗಬೇಕು. ಇನ್ನು BCCI ಶೂಟಿಂಗ್ ಕಾರ್ಯಕ್ರಮಗಳಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. BCCIನ ಶೂಟಿಂಗ್ ಏನಿರುತ್ತೆ, ಜೊತೆಗೆ ಕಾರ್ಯಕ್ರಮಗಳೇನಿರ್ತವೆ, ಅದರಲ್ಲಿ ಟೀಮ್ ಇಂಡಿಯಾ ಆಟಗಾರರು ಕಡ್ಡಾಯವಾಗಿ ಭಾಗಿಯಾಗಬೇಕು. ಇನ್ನೇನೋ ರೀಸನ್ ಹೇಳಿ ಬೇರೆ ಬೇರೆ ಕಡೆಗೆ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗೋ ಹಾಗೆ ಇಲ್ಲ, ಎಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳಿ ಇಲ್ಲಿ BCCI ಕಟ್ಟಪ್ಪಣೆಯನ್ನು ಹೊರಡಿಸಿರೋದು. ಎಲ್ಲೊಂದು ಕಡೆ ಎಲ್ಲರೂ ಹೇಳ್ತಾ ಇರೋದು ಇದು ಲೇಟಾಗಿ ಈ ತೀರ್ಮಾನಕ್ಕೆ ಬಂತ BCCI ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಟೀಮ್ ಇಂಡಿಯಾ ಭಾಳ ಬಲಿಷ್ಠವಾಗಿ ಕಾಣಿಸ್ತಾ ಇತ್ತು ಮತ್ತು ಆಟಗಾರರು ಅಷ್ಟೇ ಶಿಸ್ತಾಗಿರ್ತಾ ಇದ್ರು. ಬಿಕಾಸ್ ವಿರಾಟ್ ಕೊಹ್ಲಿಯೂ ಕೂಡ ಅಷ್ಟೇ ಶಿಸ್ತಾಗಿರ್ತಾ ಇದ್ರು, ನಾನು ಕ್ಯಾಪ್ಟನ್ನೇ ಇಷ್ಟು ಶಿಸ್ತಾಗಿರ್ತೀನಿ, ನಿಮಗೇನಾಗಿದೆ ಅಂತ ಹೇಳಿ. ಅಕಸ್ಮಾತ್ ಆಗಿ ಅಶಿಸ್ತು ತೋರಿದ ಆ ಆಟಗಾರನ ಟೀಮ್ ಇಂಡಿಯಾದಲ್ಲಿ ಇರೋದಕ್ಕೆ ವಿರಾಟ್ ಕೊಹ್ಲಿ ಅವಕಾಶವನ್ನ ಮಾಡಿಕೊಡ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಶಿಸ್ತು ಎದ್ದು ಕಾಣಿಸ್ತಾ ಇತ್ತು. ಅದರ ರಿಸಲ್ಟ್ ನ್ಯೂಜಿಲೆಂಡ್ ಸರಣಿಯಲ್ಲಿ ಗೊತ್ತಾಯಿತು ಮತ್ತು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯಲ್ಲೂ ಕೂಡ ಗೊತ್ತಾಯಿತು. ಹಾಗಾಗಿನೇ ಈ ನಿರ್ಧಾರಕ್ಕೆ ಬಂದಿದೆ. ಇನ್ನು ಮತ್ತೊಂದು ವಿಚಾರ, ಈ ಗೌತಮ್ ಗಂಭೀರ್ ಅವರ ಪಡೆ ಏನಿದೆಯಲ್ಲ ಸ್ಟಾಫ್, ಇದರ ಮೇಲೂ ಕೂಡ BCCI ಕೆಂಗಣ್ಣು ಬೇರಿದೆ. ಯಾಕೆ ಅಂತ ಹೇಳಿದ್ರೆ, ಗಂಭೀರ್ ವರ್ಸಸ್ ಪ್ಲೇಯರ್ಸ್ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ಟೀಮ್ ಇಂಡಿಯಾದ್ದು. ಎಲ್ಲೊಂದು ಕಡೆ ಕೋಚ್ಗೂ ಮತ್ತು ಆಟಗಾರರಿಗೂ ಹೊಂದಾಣಿಕೆ ಇಲ್ಲ ಅವರಿಬ್ಬರ ನಡುವೆ ಅಂತ ಹೇಳಲಾಗ್ತಾ ಇದೆ. ಇದರ ನಡುವೆ ಬ್ಯಾಟಿಂಗ್ ಕೋಚ್ ಯಾಕೋ ವೈಫಲ್ಯವನ್ನ ಕಂಡಿದ್ದಾರೆ. ಅಭಿಷೇಕ್ ನಾಯರ್ ಟೀಮ್ ಇಂಡಿಯಾ ಒಬ್ಬ ಒಳ್ಳೆಯ ಆಟಗಾರರಾಗಿದ್ದರು. ಅದಾದ ನಂತರ ಅವರು KKRನ ಕೋಚ್ ಕೂಡ ಆಗಿದ್ರು, ಬ್ಯಾಟಿಂಗ್ ಕೋಚ್ ಗೌತಮ್ ಗಂಭೀರ್ ಅವರ ಜೊತೆಗೆ. ಅದಾದ ನಂತರ ಗೌತಮ್ ಗಂಭೀರ್ ಅವರು ಟೀಮ್ ಇಂಡಿಯಾದ ಕೋಚ್ ಯಾವಾಗ ಆಗ್ತಾರೆ, ಆಗ ಗೌತಮ್ ಗಂಭೀರ್ ಅವರು ಇಲ್ಲ ಅಭಿಷೇಕ್ ನಾಯರ್ ಅವರೇ ಬೇಕು ನಮಗೆ ಬ್ಯಾಟಿಂಗ್ ಕೋಚ್ ಆಗಿ ಅಂತ ಹೇಳಿ ಅವರನ್ನೇ ಕರ್ಕೊಂಡು ಬರುವಲ್ಲಿ ಯಶಸ್ವಿ ಆದರು. ಆದರೆ ಅಭಿಷೇಕ್ ನಾಯರ್ ಬ್ಯಾಟಿಂಗ್ ಕೋಚ್ ಆದಮೇಲೆ ಎಷ್ಟರ ಮಟ್ಟಿಗೆ ಟೀಮ್ ಇಂಡಿಯಾ ಯಶಸ್ವಿ ಆಯಿತು ಅದು ಕೂಡ BCCI ನೋಡಿದೆ. ಹಾಗಾಗಿನೇ ಅಭಿಷೇಕ್ ನಾಯರ್ ಅವರ ಜಾಗಕ್ಕೆ ಈಗ ಸಿತಾಂಶು ಅನ್ನೋ ಒಬ್ಬ ಮಾಜಿ ಆಟಗಾರನನ್ನ ಈಗ ಕೋಚ್ ಮಾಡೋದಕ್ಕೆ ಹೊರಟಿದೆ BCCI. ಆದರೆ ಇಲ್ಲಿ ಇವರ ಸ್ಥಾನಕ್ಕೆ ಬಂದಿದ್ದಾರಾ ಅಥವಾ ಅವರು ಕೂಡ ಕಂಟಿನ್ಯೂ ಆಗ್ತಾರಾ ಅಭಿಷೇಕ್ ನಾಯರ್ ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದರೆ ಇವರು ಏನಿದಾರಲ್ಲ ಅಭಿಷೇಕ್ ನಾಯರ್ ಅವರ ಸ್ಥಾನಕ್ಕೆ ಈಗ ಸಿತಾಂಶು ಅನ್ನೋ ಒಬ್ಬರು ಮಾಜಿ ಆಟಗಾರರು ಬಂದಿರೋದು. 52 ವರ್ಷ ವಯಸ್ಸವರಿಗೆ 2019ರಿಂದಲೂ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಬ್ಯಾಟಿಂಗ್ ಕೋಚ್ ಆಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜೊತೆಗೆ ಭಾರತ ತಂಡದ ಜೊತೆಗೆ ಕೆಲ ಸರಣಿಗಳಲ್ಲೂ ಕೂಡ ಇವರು ಕೋಚ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 130 ಪಂದ್ಯಗಳಲ್ಲಿ 8,000ಕ್ಕೂ ಹೆಚ್ಚು ರನ್ಗಳನ್ನು ಇವರು ಗಳಿಸಿದ್ದಾರೆ ಸಿತಾಂಶು. ನೋಡಿ ಹೆಂಗಿದೆ ಅಂತ ಅಂದರೆ, ಕೆಲವೊಂದು ಕಡೆ ತಮಗೆ ಬೇಕಾದಂಥ ಕೋಚ್ಗಳನ್ನು ತೆಗೆದುಕೊಂಡು ಹೋದರೆ ಈ ರೀತಿಯಾದಂಥ ಪರಿಸ್ಥಿತಿ ಆಗುತ್ತೆ. ಅಭಿಷೇಕ್ ನಾಯರ್ ಜೊತೆಗೆ ಆಡಿದಂಥವರು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು. ಕೆಲವೊಂದು ಕಡೆ ಅವರವರ ನಡುವೆ ಯಾವ ರೀತಿಯಾದಂಥ ಸಾಮ್ಯತೆ ಇದೆಯೋ ಏನೋ ಒಂದು ಗೊತ್ತಿಲ್ಲ. ಆದರೆ ಟೀಮ್ ಇಂಡಿಯಾ ವೈಫಲ್ಯ ಅಂತೂ ಎದ್ದು ಕಾಣಿಸ್ತಾ ಇದೆ. ನೋಡಿ, ಜನವರಿ 22ರಿಂದ ಆರಂಭ ಆಗುವಂಥ ಇಂಗ್ಲೆಂಡ್ ವಿರುದ್ಧ ತವರಿನ T20 ಸರಣಿಗೆ ಮುನ್ನ ಸಿತಾಂಶು ತಂಡದ ಬ್ಯಾಟಿಂಗ್ ಕೋಚ್ ಹುದ್ದೆಯನ್ನು ಅಲಂಕರಿಸಲಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಮುಖೇನ ಗಂಭೀರ್ ಅವರಿಗೆ ಒಂದಿಷ್ಟು ಕಟ್ಟುಪಾಡುಗಳನ್ನು ವಿಧಿಸಲಾಗಿದೆ BCCI ಕಡೆಯಿಂದ. ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ನಾವು ಹೇಳ್ದಂಗೆ ಕೇಳಿ ಅನ್ನೋ ನಿಟ್ಟಿನಲ್ಲಿ ಹೇಳಿಬಿಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಯಾರ್ಯಾರು ಅಭಿಷೇಕ್ ನಾಯರ್ ಅವರ ಬದಲು ಈಗ ಅನುಭವಿ ಸಿತಾಂಶು ಅವರಿಗೆ ಆಯ್ಕೆ ಅಂತೂ ಮಾಡಲಾಗಿದೆ. ಆದರೆ ಅಭಿಷೇಕ್ ನಾಯರ್ ಅವರ ಸ್ಥಾನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ. ಒಟ್ಟಾರೆಯಾಗಿ ಸತತ ಸೋಲಿನಿಂದ BCCI ಅಂತೂ ಎಚ್ಚೆತ್ತುಕೊಂಡಿದೆ. ಟೀಮ್ ಇಂಡಿಯಾ ಆಟಗಾರರಿಗೂ ಕೂಡ ಕೆಲವೊಂದಿಷ್ಟು ಕಡಿವಾಣಗಳನ್ನು ಹಾಕಿದೆ. ಜೊತೆಗೆ ಕೋಚ್ಗಳಿಗೂ ಕೂಡ ಇನ್ನು ಮುಂದೆ ಬುದ್ಧಿ ಕಲಿಸೋದಕ್ಕೆ ಮುಂದಾಗಿದೆ BCCI. ನೆಕ್ಸ್ಟ್ ಬರುವಂಥ ಸರಣಿಗಳಲ್ಲಿ ಏನಾದರೂ ಸೋತು ಬಿಟ್ರೆ ಅಲ್ಲಿಗೆ ಗಂಭೀರ್ ಅವರ ತಲೆದಂಡ ಆಗೋದು ಬಹುತೇಕ ಕನ್ಫರ್ಮ್ ಅಂತಾನೆ ಹೇಳಲಾಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.